ಸ್ಟಾರ್ಟಿಂಗಲ್ಲಿ ನನಗೂ ತುಂಬ ಕನ್ಫ್ಯೂಷನ್ ಇತ್ತು, ಹೇಗಪ್ಪ ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು. ಸೊ ಜಸ್ಟ್ ಈಗ 1 ವೀಕ್ ಆಯಿತು ನಾನು ಯೂಸ್ ಮಾಡ್ತಾ ಇರೋದ್ರಿಂದ, ಸೊ ಅದರ ಒಂದು ರಿವ್ಯೂ ಕೊಡೋಣ ಅಂತ ಅನಿಸ್ತು. ಸೊ ಹಾಗಾಗಿ ಫ್ರೆಂಡ್ಸ್, ನಾನೀಗ ವಾಷಿಂಗ್ ಮಷಿನ್ ಇದು ಬಂದು ಫ್ರಂಟ್ ಲೋಡು. ಸೊ ನಮ್ಮದು ಬಂದು 9 kg ಇದೆ. ತೋರಿಸ್ತೀನಿ ರೀ, ನೋಡಿ ತೋರಿಸ್ತಾ ಇದ್ದೀನಿ. ಇದು 9 kg ಇದೆ ನಮ್ಮದು ಬಂದು. ಸೊ ಇದು ಬಂದು ನಮ್ಮದು ಬಾಷ್ ಕಂಪ್ನಿದು. ಸೊ ಇದನ್ನು ಯಾವ ಥರ ನಾವು ಬಟ್ಟೆ ಯೂಸ್ ಮಾಡ್ಕೋತೀವಿ ಅನ್ನೋದನ್ನು ಬೇಸಿಕ್ಕಾಗಿ ನಾನು ತೋರಿಸ್ಕೊಡ್ತೀನಿ. ಈಗ ನಾವು ತೊಗೊಂಡು ಜಸ್ಟ್ 1 ವೀಕ್ ಆಯಿತು. ಸೊ 1 ವೀಕಿಂದ ನಾನು ಟ್ರೈ ಮಾಡಿ ಅದನ್ನು ಒಂದು ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಒಳಗಡೆ ಬಟ್ಟೆ ಹಾಕಿದ್ದೀನಿ, ಇನ್ನೂ ಸ್ವಲ್ಪ ಹಾಕಬೇಕು ಇಟ್ಕೊಂಡಿದ್ದೀನಿ. ಎಲ್ಲ ಹಾಕಿಬಿಟ್ಟು ನೋಡಿ ಈ ಥರ ಇರುತ್ತೆ. ಓಕೆನಾ. ಈಗ ಇದು ಆಫಲ್ಲಿದೆ, ಇನ್ನು ಸ್ವಿಚ್ ಏನೂ ಹಾಕಿಲ್ಲ ನಾನು. ಸೊ ಸ್ವಿಚ್ ಆ ಕಡೆ ಬರುತ್ತೆ. ಸೊ ಅದನ್ನು ಸ್ವಿಚ್ ಆನ್ ಮಾಡಿ ಆದಮೇಲೆ ಈಗ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಅದಕ್ಕಿಂತ ಮುಂಚೆ, ಸೊ ಇದು ಬಾಷ್ ಕಂಪ್ನಿಯವ್ರದ್ದು ಡಿಟರ್ಜೆಂಟ್ ಲಿಕ್ವಿಡ್ ಇದು. ಸೊ ಇದನ್ನು ನಾನೀಗ ಇಲ್ಲಿ ಹಾಕ್ತಿದ್ದೀನಿ. ಇದು ಇಲ್ಲಿ ಲಿಕ್ವಿಡ್ ಹಾಕೋ ಆಪ್ಷನ್ನು. ಇದು ಕಂಫರ್ಟ್ ಎಲ್ಲ ಹಾಕ್ಬೋದು ಅಂತ ಹೇಳ್ತಾರೆ ಇದರಲ್ಲಿ. ಸೊ ಅದಕ್ಕೆ ಯೂಸ್ ಮಾಡೋದು. ಸೊ ಡಿಟರ್ಜೆಂಟ್ ಪೌಡ್ರು ನಾನಿಲ್ಲಿ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಜಸ್ಟ್ 1 ಕಪ್ ಹಾಕಿದರೆ ಸಾಕು 1 ಟೈಮ್ಗೆ. ಸೊ ಇದು ಯೂಸ್ ಮಾಡ್ಕೊಳ್ಳುತ್ತೆ. ಇದು ಎಲ್ಲ ಒಂದೇ ಟೈಮೇ ಹಾಕಿಬಿಟ್ಟು ಕೂಡ ಇಡೋ ಅಂಥದ್ದು ಇದು ಕೂಡ ಇದೆ. ಬಟ್ ನಮ್ಮದು ಬಂದು ಈ ಥರ ಅವಾಗವಾಗ ನಾವು ಹಾಕೋತಾ ಇರಬೇಕು. ಅಂದರೆ ನಾವು ಯಾವಾಗ ಯೂಸ್ ಎಲ್ಲ ಮಾಡ್ತೀವಿ ಆ ಟೈಮಲ್ಲಿ. ಸೊ ಇದನ್ನು ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ಈಗ. ಸೊ ಅದಕ್ಕಿಂತ ಫಸ್ಟು ಈಗ ಅದು ಅದ್ರ ಪಾಟಿಗೆ ಅದಲ್ಲಿ ಇರುತ್ತೆ ಬಟ್ಟೆ ಲಿಕ್ವಿಡ್ಡು. ಸೊ ಈಗ ನಾನು ಬಟ್ಟೆಗಳು ಹಾಕೋತೀನಿ ಇದಕ್ಕೆ. ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ, ಇನ್ನೂ ಸ್ವಲ್ಪ ಹಾಕಬೇಕು. ಈಗ ನೋಡ್ಬೋದು ಬಟ್ಟೆ ಎಲ್ಲ ಹಾಕಿದ್ದೀನಿ. ಸೊ ಹಾಕಿದ ಮೇಲೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇಡಬೇಕು ಅಂತ ಹೇಳ್ತಾರೆ. ಫುಲ್ಲಾಗಿ ನಾವು ಫಿಲ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಗ್ಯಾಪ್ ಇರಲಿ ಇದು ಇಲ್ಲಿಗೆ. ಸೊ ಇಷ್ಟು ಹಾಕಿದ್ದೀನಿ. ಈಗ ಅದನ್ನು ಕ್ಲೋಸ್ ಮಾಡಿಬಿಡೋಣ. ಓಕೆ, ಕ್ಲೋಸ್ ಮಾಡಾಯಿತು. ಈಗ ಸ್ವಿಚ್ ಎಲ್ಲ ಆನ್ ಮಾಡಿ ನೀರು ಸಪ್ಲೈ ಕೊಡ್ತೀನಿ ನಾನು ಇದಕ್ಕೆ. ಇವಾಗ ಕನೆಕ್ಷನ್ ಪೈಪ್ಗಳೆಲ್ಲ ಇಲ್ಲೇ ಇದ್ದಾವೆ. ಸೊ ಇದನ್ನು ಬಾತ್ರೂಮ್ ಅದು. ಸೊ ಅಲ್ಲಿ ನಾನು ಇಲ್ಲಿಂದ ಅಲ್ಲಿ ಬಿಟ್ಕೋತೀನಿ ಈಗ. ಸೊ ಈಗ ನೋಡಿ ಅಲ್ಲಿಂದ ಕನೆಕ್ಷನ್ನು ಇಲ್ಲಿ ಬಾತ್ರೂಮ್ ಇದು. ಸೊ ಇಲ್ಲಿ ಬಿಟ್ಕೊಂಡಿದ್ವಿ. 2 ಪೈಪ್ ಇದೆ. ಒಂದು ಬಂದು ಇದು ಆಟೋಮೆಟಿಕ್, ನೀರು ಅದ್ರ ಪಾಡಿಗೆ ಅದೇ ಹೊರಟೋಗುತ್ತೆ. ಸೊ ಇನ್ನೊಂದು ಈ ಥರ ಕನೆಕ್ಷನ್ ಕೊಡೋದು. ಸೊ ನಾವಿಲ್ಲಿ ಟ್ಯಾಪನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ 2. ಸೊ ಇದಕ್ಕೆ ಇದನ್ನು ಫಿಕ್ಸ್ ಮಾಡೋದು. ಇದು ಹೇಗಪ್ಪ ಅಂದರೆ ಜಸ್ಟ್ ಹಿಂದ್ಗಡೆ ಪ್ರೆಸ್ ಮಾಡಿ ಈ ಥರ ಟೈಟ್ ಮಾಡಿ ಫಿಟ್ ಮಾಡಿಬಿಟ್ರೆ ಆಗೋಯ್ತು. ಸಾರಿ, ನೋಡಿ ಟೈಟ್ ಮಾಡಿ ಫಿಟ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಇದು ನೀರು ಪೋಲ್ಸ್ ಯಾವ ಥರ ಇದೆ ತೋರಿಸ್ತೀನಿ. ನೋಡಿ ಹೇಗೆ ಹೋಗ್ತಾ ಇದೆ, ತುಂಬ ಜೋರಾಗಿ ಫಾಸ್ಟಾಗಿ ಬರ್ತಾ ಇದೆ ನೀರು. ನೀರು ಆನ್ ಮಾಡ್ತೀನಿ ನಾನು. ನೋಡಿ ನೀರು ಹೋಗ್ತಾ ಇದೆ. ಸೊ ಈಗ ಹಿಂದ್ಗಡೆ ಕನೆಕ್ಷನ್ ಕೊಟ್ಟಿದೆ. ಸೊ ನೀರು ಹೋಗ್ತಾ ಇದೆ. ಸೊ ಈಗ ಸ್ವಿಚ್ ಕೂಡ ಆನ್ ಮಾಡೋಣ. ಸ್ವಿಚ್ ಆನ್ ಮಾಡಿದ ತಕ್ಷಣವೇ ಈಗ ಇದು ಆಫ್ ಇದೆ. ಇದನ್ನು ಸೆಟ್ ಮಾಡ್ಕೊಳ್ಳೋಣ ಈಗ ನಾವು. ಈಗ ನಮಗೆ ಬೇಕಾಗಿರೋದು ಕಾಟನ್ 60 ಅಂತ ಇದೆ. ಹಾಗೆಯೇ ಸಿಂಥೆಟಿಕ್ ಇದೆ, ಮಿಕ್ಸ್ ಇದೆ. ಸೊ ಯೂಶಲಿ ಎಲ್ಲರೂ ಡೈಲಿ ಯೂಸ್ಗೆ ಅಂದ್ಬಿಟ್ಟು ಈ ಮಿಕ್ಸ್ ಲೋಡನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಿಕ್ಸ್ ಲೋಡ್ ಯೂಸ್ ಮಾಡಿದ್ದೀನಿ. ಸೊ ಇದು ಬಂದು ನಮ್ಮ ಟೆಂಪ್ರೇಚರ್ ಎಷ್ಟು ಬೇಕು ಅಷ್ಟು ತೊಗೊಳುತ್ತೆ. ಸೊ ಟೆಂಪ್ರೇಚರ್ 40 ಇದೆ. ನಾನು ಸ್ಪಿನ್ ಬಂದು 600 ಇಟ್ಕೋತೀನಿ ಸದ್ಯಕ್ಕೆ. ಆಮೇಲೆ ಇದು ಹವರ್ ಬಂದು ಎಷ್ಟು ಅವರ್ ಆಗುತ್ತೆ, 45 ಮಿನಿಟ್ಸ್ವರೆಗೂ ರನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಮಗೆ ಆ್ಯಂಟಿ ಟ್ಯಾಂಗಲ್ ಬೇಕು, ಆ್ಯಂಟಿ ರಿಂಕಲ್ ಬೇಕು ಅಂತ ಇದು ನಾವು ಯೂಸ್ ಮಾಡ್ಕೋಬೇಕು. ಆ್ಯಂಟಿ ಟ್ಯಾಂಗಲ್ ಅಂದರೆ ಬಟ್ಟೆಗಳು ಸುತ್ತಕೊಳ್ಳದೆ ಇರೋ ಥರದ್ದು ಆ್ಯಕ್ಚುಲಿ. ಸೊ ನಾನು ಇದನ್ನು ಕೂಡ ಪ್ರೆಸ್ ಮಾಡ್ತೀನಿ. ಇದಕ್ಕೆ ಒಂದು 5 ಮಿನಿಟ್ಸ್ ಎಕ್ಸ್ಟ್ರಾ ಹೋಗುತ್ತೆ, ಒಂದು 3-4 ಮಿನಿಟ್ಸು. ನೆಕ್ಸ್ಟ್ ಮತ್ತು ಆ್ಯಂಟಿ ರಿಂಕಲ್ಸ್, ಬಟ್ಟೆಗಳು ರಿಂಕಲ್ ಆಗದೇ ಬರಬೇಕು ಅಂದರೆ ಅದನ್ನು ಕೂಡ ಟಚ್ ಮಾಡ್ಕೋತೀನಿ ನಾನು. ಸೊ ಅದಕ್ಕೆ ಇವಾಗ ಮತ್ತೊಂದು 5 ಮಿನಿಟ್ಸ್ ಎಕ್ಸ್ಟ್ರಾ ಹೋಗುತ್ತೆ. ಸೊ ಈ ಥರ ಈಗ ಇದನ್ನು ಸ್ಟಾರ್ಟ್ ಮಾಡೋಣ.
ನೋಡ್ಬೋದು, ನಿಮಗೆ ಸೌಂಡ್ ಕೇಳಿಸ್ತಾ ಇದೆ. ನಾನೀಗ ರನ್ ಮಾಡಿದ್ದೀನಿ. ಈಗ ಟಬ್ಬಲ್ಲಿ ನೀರು ಬರೋ ಥರ ಸಿಂಬಲ್ ಬರ್ತಾ ಇದೆ. ಸೊ ಈ ಥರ ಇಲ್ಲಿ ನೋಡಿ ನೀರು ಬರ್ತಾ ಇದೆ. ಕನೆಕ್ಷನ್ ಎಷ್ಟು ಬೇಕು ಅಷ್ಟು ನೀರು ತೊಗೊಳುತ್ತೆ ಅದೇನೆ. ಸೊ ಇಲ್ಲಿ ಲಿಕ್ವಿಡ್ ಹಾಕಿದ್ವಲ್ಲ, ಫಸ್ಟ್ ಇಲ್ಲಿ ಬರುತ್ತೆ ನೀರು, ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಯಾಕಂದರೆ ಲಿಕ್ವಿಡ್ ಹಾಕಿದ್ದೀವಲ್ಲ ಆಲ್ರೆಡಿ, ಎಷ್ಟು ಬೇಕಷ್ಟು ಕಂಫರ್ಟಾಗಿ ಯೂಸ್ ಮಾಡ್ಕೊಬಿಟ್ಟು, ಸೊ ಇಲ್ಲಿಂದ ಇಲ್ಲಿಗೆ ಒಂದೊಂದೇ ಬಟ್ಟೆ ಹಾಗೆ ಹಸಿಯಾಗಿ ಸಪ್ರೇಟಾಗಿ ಅದು ಲಿಕ್ವಿಡ್ ಯೂಸ್ ಆದಂಗೆ ಬಟ್ಟೆನೂ ಕೂಡ ಹಸಿ ಮಾಡಿಕೊಂಡು ವಾಶ್ ಮಾಡುತ್ತೆ. ಇದು ಆ್ಯಕ್ಚುಲಿ ಬಿಸಿ ವಾಟ್ರು. ಫಸ್ಟ್ ಅದು ಯೂಸ್ ಮಾಡ್ಕೊಳ್ಳೋದು ಟೆಂಪ್ರೇಚರ್ ಇಲ್ಲೆಲ್ಲ ಮಿಕ್ಸ್ ಮಾಡಿದ್ದೇವಲ್ಲ, ಇದು ಟೆಂಪ್ರೇಚರ್ ತೊಗೊಂಬಿಟ್ಟು ಬಿಸಿನೀರಲ್ಲಿ ವಾಶ್ ಮಾಡೋವಂಥ ಒಂದು ವಾಷಿಂಗ್ ಮಷಿನ್ ಇದು. ಸೊ ಇದೇ ಕೂಡ ಎಷ್ಟು ಬೇಕಷ್ಟು ನೀರನ್ನು ತೊಗೊಂಡು 40ಗೆ ಕೊಟ್ಟಿದ್ದೀವಲ್ಲ ಟೆಂಪ್ರೇಚರು, ಅಷ್ಟು ನೀರು ಬಿಸಿ ಮಾಡಿಕೊಂಡು ಸೊ ಇದು ವಾಶ್ ಮಾಡಿಕೊಳ್ಳುತ್ತೆ. ಸೊ ಮಿನಿಟ್ಸ್ ಬಂದು 59 ಮಿನಿಟ್ಸ್ವರೆಗೂ. ಸೊ 59 ಮಿನಿಟ್ಸ್ ಆಗೋವರೆಗೂ ವೆಯ್ಟ್ ಮಾಡಬೇಕು ನಾವು. ಸೊ ಈಗ ನೋಡಿ 58 ಆಯಿತು, ಅದೇ ತೋರಿಸ್ತಾ ಇರುತ್ತೆ ಅಲ್ಲಿ ನೀರನ್ನು ಅದೇ ತೊಗೊಳುತ್ತೆ. ಈಗ ಸ್ಟಾಪ್ ಆಗಿದೆ, ಮತ್ತೆ ರನ್ ಆಗುತ್ತೆ, ರೈನ್ ತೊಗೋತಾ ಇದೆ, ನೀರು ತೊಗೋತಾ ಇರುತ್ತೆ. ಫೀಚರ್ಸ್ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಇನ್ನೂ ಹೇಳಬೇಕು ಅಂದರೆ, ನಾವು ಬರೀ ಕಾಟನ್ಗೆ ಹಾಕ್ತೀವಿ ಅಂದರೆ ಕಾಟನ್ದಿದೆ, ಅದಕ್ಕೆ ಇಷ್ಟು ನಿಮಿಷ ಅಂತ ಇರುತ್ತೆ. ಮತ್ತು ಕಾಟನ್ 60 ಲೆವೆಲ್ಸ್, 60 ಸೆಲ್ಸಿಯಸ್ ಡಿಗ್ರಿವರೆಗೂ ಯೂಸ್ ಮಾಡ್ಬೋದು. ಸಿಂಥೆಟಿಕ್ಕು ಯೂಸ್ ಮಾಡ್ಕೊಳ್ಳೋಕೆ ಸಪ್ರೇಟ್ ಇದೆ. ಮಿಕ್ಸ್ ಲೋಡು, ಡೆಲಿಕೇಟ್ಸು, ಸಿಲ್ಕ್ ಯೂಸ್ ಮಾಡ್ತೀವಿ ಅಂದರೆ ಅದಕ್ಕೆ ಸಪ್ರೇಟು. ನೆಕ್ಸ್ಟು ಉಲ್ಲನ್ನೆಲ್ಲ ಆ ಥರ ಮಾಡ್ತೀವಿ, ಅದು ಸಪ್ರೇಟು. ಡ್ರಮ್ ಡಿಸ್ಕಲ್ ಅಂತ ಇದೆ, ಡ್ರಮ್ ಕ್ಲೀನ್ ಮಾಡ್ತೀವಿ ಅಂದರೆ ಅದಕ್ಕೆ ಇದನ್ನು ಯೂಸ್ ಮಾಡಬೇಕು. ಹಾಗೆಯೇ ಕ್ವಿಕ್ 15 to 30 ಮಿನಿಟ್ಸ್. ಕ್ವಿಕ್ ಅಂದರೆ ನಮ್ಮದು 1-2 ಜೊತೆ ಬಟ್ಟೆ ಇದ್ದಾವೆ ಅಷ್ಟೇ, ಅದೇನು ಗಲೀಜೇನಾಗಿಲ್ಲ. ಸೊ ಅದನ್ನು ಜಸ್ಟ್ ವಾಶ್ ಮಾಡ್ಕೋಬೇಕು ಅಂದರೆ ಸೊ ಒಂದು 50 ಮಿನಿಟ್ಸಿಂದ 30 ಮಿನಿಟ್ಸ್ ಒಳಗಡೆ ಆಗಿಬಿಡುತ್ತೆ. ಇದು ಕ್ವಿಕ್ಕು. ನೆಕ್ಸ್ಟು ಸ್ಟೀಮ್ ಆ್ಯಂಡ್ ಆ್ಯಂಟಿಬ್ಯಾಕ್ಟೀರಿಯಾ, ಅಂದರೆ ಹಾಸ್ಪಿಟ್ಲಿಗೆಲ್ಲ ಹೋಗಿರ್ತಾರಲ್ಲ, ಸೊ ಅವ್ರ ಬಟ್ಟೆನ ಜಸ್ಟ್ ವಾಶ್ ಮಾಡಬೇಕು ಅಂತ ಅಂದಾಗ ಸೊ ಇದನ್ನಿಟ್ಟರೆ ಕ್ಲಿಯರಾಗಿ ವರ್ಕ್ ಆಗುತ್ತೆ, ಅಂದರೆ ವಾಶ್ ಮಾಡಿಕೊಡುತ್ತೆ. ನೆಕ್ಸ್ಟು ಜೀನ್ಸ್ ಮಾಡೋಕ್ಕೆ ಅಥವಾ ಡಾರ್ಕ್ ವಾಶ್ ಮಾಡಬೇಕು ಅಂದರೆ ಸಪ್ರೇಟಾಗಿ ಅದಕ್ಕೆ ಇದು. ಸ್ಪೋರ್ಟ್ಸ್ ವೇರು ಅದಕ್ಕಿದು ಸಪ್ರೇಟಾಗಿ. ಶರ್ಟ್ಸು ಅದಕ್ಕೆ ಸಪ್ರೇಟು. ರೈನ್ಸು ಅದಕ್ಕೂ ಸಪ್ರೇಟ್ ಇದೆ. ಆಮೇಲೆ ಡ್ರೈನು ಅಥವಾ ಸ್ಪಿನ್ ಮಾಡಬೇಕು ಅಂದರೆ ಅದಕ್ಕೆ, ಅಂದರೆ ಇದು ಬಟ್ಟೆ ಎಲ್ಲ ವಾಶ್ ಆಗಿರುತ್ತೆ. ಸೊ ನಾವು ಅದಕ್ಕೆ ಜಸ್ಟ್ ವಾಶ್ ಬಂದಾದಮೇಲೆ ಬರೀ ಡ್ರೈನ್ ಮಾಡ್ಕೋಬೇಕು ಅಥವಾ ಬರೀ ಡ್ರೈ ಮಾಡಿಬಿಡಬೇಕು ಅಂದರೆ ಇದನ್ನು ಹಾಕಿದರೆ ಒಂದು 10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಇದು, ಆ ಥರದ್ದು. ಸೊ ಸ್ಟಾರ್ಟಿಂಗಲ್ಲಿ ನನಗೂ ತುಂಬ ಕನ್ಫ್ಯೂಷನ್ ಇತ್ತು, ಹೇಗಪ್ಪ ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು. ಸೊ ಜಸ್ಟ್ ಈಗ 1 ವೀಕ್ ಆಯಿತು ನಾನು ಯೂಸ್ ಮಾಡ್ತಾ ಇರೋದ್ರಿಂದ, ಸೊ ಅದರ ಒಂದು ರಿವ್ಯೂ ಕೊಡೋಣ ಅಂತ ಅನಿಸ್ತು. ಸೊ ಹಾಗಾಗಿ ಕೊಡ್ತಾಯಿದ್ದೀನಿ. ನೋಡಿ, ನೀರು ಮಾತ್ರ ಯಾವುದೇ ರೀತಿ ಈಚೆ ಬರೋದಿಲ್ಲ, ಎಲ್ಲ ಒಳಗಡೆ ಕರೆಕ್ಟಾಗಿ ಎಲ್ಲೇ ಇರುತ್ತೆ. ಎಷ್ಟು ನೀರು ಬೇಕು ಅಷ್ಟು ನೀರು ತೊಗೊಳುತ್ತೆ, ಮತ್ತು ಅದೇ ವಾಶ್ ಮಾಡುತ್ತೆ. ಅಲ್ಲಿ ನಾನು ವಾಶ್ರೂಮಲ್ಲಿ ಪೈಪ್ ತೋರಿಸಿದ್ನಲ್ಲ, ಅದ್ರ ಮುಖಾಂತರ ಹೊರಟೋಗುತ್ತೆ. ಮತ್ತು ನೀರು ಬೇಕು, ನೀರು ತೊಗೊಳುತ್ತೆ. ನಾವು ಆಫ್ ಮಾಡೋದು ಅವಶ್ಯಕತೆ ಇಲ್ಲ, ಆನ್ ಮಾಡೋದು ಅವಶ್ಯಕತೆ ಇಲ್ಲ. ಜಸ್ಟ್ ಆನ್ ಮಾಡಿ ಬಿಟ್ಬಿಟ್ರೆ ಆಗೋಯ್ತು. ಜಸ್ಟ್ ಆನ್ ಮಾಡಿಬಿಟ್ಬಿಟ್ರೆ ಆಗೋಯ್ತು. ಸೊ ಅದ್ರ ಪಾಡಿಗೆ ಅದು ತೊಗೊಂಡು ಆಫ್ ಮಾಡುತ್ತೆ, ಅಂದರೆ ಯೂಸ್ ಮಾಡ್ಕೊಳ್ಳುತ್ತೆ. ನಾನು ತೋರಿಸ್ತೇನೆ ಅಂತೆ ಅದು ನೀರು ಕೂಡ ಹೋಗೋದನ್ನು ಕೂಡ. ಈಗ ಟೈಮ್ ನೋಡಿ, ಆಗಲೇ 59 ಇತ್ತಲ್ಲ, 3 ಮಿನಿಟ್ಸ್ ಕಡಿಮೆ ಆಗಿದೆ. ಈಗ 56ಗೆ ಬಂದಿದೆ. ಫ್ರೆಂಡ್ಸ್, ಇದು ಹೇಗೆ ಅಂದರೆ ಅದರ ಒಂದು ಟೆಂಪ್ರೇಚರು ಎಷ್ಟು ಬೇಕು ಏನು, ನಾವು ಇದು ಯಾವಾಗ ಈ ಒಂದು ಬಟನನ್ನು ಚೇಂಜ್ ಮಾಡ್ಕೊಂಡು ಬರ್ತೀವಲ್ಲ, ಇಲ್ಲಿ ಆಟೋಮೆಟಿಕಾಗಿ ತೋರಿಸುತ್ತೆ ಎಷ್ಟು ನಿಮಿಷ, ಎಷ್ಟು kg ಇರುತ್ತೆ, ಎಷ್ಟು ನಿಮಿಷವರೆಗೂ ಆಗುತ್ತೆ ಅಂದ್ಬಿಟ್ಟು. ಸಾರಿ, ಏನು ಟಚ್ ಆಯಿತು, 600 ಸಾಕು. ಸೊ ಅದು ತೋರಿಸುತ್ತೆ. ಸೊ ಹಾಗಾಗಿ ನೋಡಿ 42 ಮಿನಿಟ್ಸ್ ಆಗೋಯಿತು. ಸೊ ಇಲ್ಲಿ ನಾವು ಸಿಂಥೆಟಿಕ್ ಹಾಕಿದರೆ ಎಷ್ಟು ಟೆಂಪ್ರೇಚರ್ ಬೇಕು, ಎಷ್ಟು ನಿಮಿಷದವರೆಗೂ ಸ್ಪೀಡ್ ರನ್ ಆಗುತ್ತೆ, ಹಾಗೆ ಎಷ್ಟು ನಿಮಿಷದವರೆಗೂ ಆಗುತ್ತೆ ಅನ್ನೋದು ಇಲ್ಲಿ ಫುಲ್ ಡೀಟೇಲಾಗಿ ಅವರು ಕೊಟ್ಬಿಟ್ಟಿದ್ದಾರೆ. ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಬೇಕಂದರೆ ಇಲ್ಲಿ ನಮ್ಮ ಟೈಮ್ ಸ್ಪೀಡ್ ಇರುತ್ತಲ್ಲ, ಇದನ್ನು ನಾವು ಚೇಂಜ್ ಮಾಡ್ಕೊಬೋದು ಅಷ್ಟೇ. ಸೊ ಅಷ್ಟರಲ್ಲೇ ವರ್ಕ್ ಮಾಡುತ್ತಿದೆ. ಹಾಗೆಯೇ ಸ್ಪೀಡ್ ಪರ್ಫೆಕ್ಟ್ ಇದೆ ಇದರಲ್ಲಿ ಆಪ್ಷನ್. ರೆಡಿ ಇನ್ ಅಂತ ಇದೆ, ಪಾಸು, ಸ್ಟಾರ್ಟು, A to Z ಎಲ್ಲ ಇನ್ಫಾರ್ಮೇಷನ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಜಸ್ಟ್ ನಾವು ಆನ್ ಮಾಡೋದು ಬಿಡೋದು ಮಾಡಿದರೆ ಆಗೋಯ್ತು. ಹಾಗೆಯೇ ಇದಕ್ಕೆ ಎಷ್ಟು ಬೇಕು ನೀರು ಅಂದರೆ ವಾಶ್ ಆದಮೇಲೆ, ಇದು ಬಿಸಿನೀರಲ್ಲಿ ವಾಶ್ ಆಗ್ತಾ ಇರುತ್ತಲ್ಲ, ವಾಶ್ ಆದಮೇಲೆ ಇದರ ಒಂದು ವೇಸ್ಟೇಜ್ ನೀರು, ಅಂದರೆ ವಾಶ್ ಮಾಡಿದ ಮೇಲೆ ನೀರು ಬರುತ್ತಲ್ಲ, ಆ ನೀರನ್ನು ಈ ಒಂದು ಪೈಪ್ ಮುಖಾಂತರ ವಾಶ್ರೂಮಲ್ಲಿ ಕನೆಕ್ಷನ್ ಬಿಟ್ಬಿಟ್ರೆ ಸೊ ಅದ್ರ ಪಾಡಿಗೆ ಹೊರಟೋಗುತ್ತೆ. ನೀರೆಲ್ಲ ಖಾಲಿ ಆದ ತಕ್ಷಣವೇ ಮತ್ತೆ ಅದು ನೀರನ್ನು ಮತ್ತೆ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಮತ್ತೆ ಈ ಥರ ರನ್ ಆಗ್ತಾ ಇರುತ್ತೆ. ಸೊ ಇದೇ ಇದ್ರ ಪ್ರೊಸೀಜರು. ಅಪ್ ಟು 49 ಮಿನಿಟ್ಸ್ವರೆಗೂ
ಇದೇ ರನ್ ಪ್ರೊಸೆಸ್ ಅಪ್ ಟು ಒಂದು 3 ಟೈಮ್ಸ್ ಅಂತೂ ಇದು ರನ್ ಆಗ್ತಾನೆ ಇರುತ್ತೆ. ಅಂದರೆ ವಾಶ್ ಮಾಡುತ್ತೆ, ನೀರು ಬಿಡುತ್ತೆ, ಮತ್ತೆ ನೀರು ತಗೊಳ್ಳುತ್ತೆ, ಮತ್ತೆ ರನ್ ಆಗುತ್ತೆ ಚೆನ್ನಾಗಿ ಟೆಂಪ್ರೇಚರ್ ಮುಖಾಂತರ, ಮತ್ತೆ ವಾಶ್ ಮಾಡುತ್ತೆ ಚೆನ್ನಾಗಿ, ಮತ್ತೆ ನೀರು ಬಿಡುತ್ತೆ, ಮತ್ತೆ ವಾಶ್ ಮಾಡುತ್ತೆ, ಮತ್ತೆ ನೀರು ಬಿಡುತ್ತೆ. ಹೀಗೆ ಮಾಡಿ ಮಾಡಿ ಫೈನಲ್ ಎಂಡ್ ಆಫ್ ದ ಟೈಮ್ ಫುಲ್ ಡ್ರೈ ಆಗಿ ವಾಶ್ ಮಾಡಿ ಈ ಒಂದು ಬಟ್ಟೆನ ನಮಗೆ ಕೊಡುತ್ತೆ. ಸೊ 1 ಅವರ್ವರೆಗೂ ಇದಾಗುತ್ತೆ. ಸೊ ಇದು ರನ್ ಆಗೋವರೆಗೂ ನಮ್ಮ ಕೆಲಸ ನಾವು ಬೇರೆ ಏನಾದರೂ ವರ್ಕ್ ಮಾಡ್ಕೋಬೋದು. ಸೊ ತುಂಬ ಇಷ್ಟ ಆಯಿತು ನನಗಂತೂ, ತುಂಬ ಓಕೆ ಚೆನ್ನಾಗಿದೆ ಆಪ್ಷನ್ನು ಅಂತಲೂ ಅನ್ನಿಸ್ತು ಫ್ಯೂಚರ್ಸ್ ಎಲ್ಲ. ಸೊ ಮನುಷ್ಯರು ಮಾಡೋವಂಥದ್ದೇನಿಲ್ಲ, ಜಸ್ಟ್ ಆನ್ ಮಾಡಿಟ್ಬಿಟ್ಟು ಹೋದರೆ ಆಗೋಯಿತು. ಹಾಗೆಯೇ ಇನ್ನೂ ಒಂದು ಅವರು ನಮಗೆ ತೋರಿಸಿದ್ರು. ಈಗ ನಾವು ಆಚೆ ಕಡೆ ಎಲ್ಲಾದರೂ ಅಂದರೆ ಸಡನ್ನಾಗಿ ಹೋಗಬೇಕು ಅಂತ ಅಂದರೆ ಯಾವುದೋ ಹೇಳಿದರು, ಅದನ್ನು ಕೂಡ ಸ್ಟಾಪ್ ಮಾಡಿ ವೆಯ್ಟ್ ಮಾಡಿ ಕೂಡ ಹೋಗ್ಬೋದು ಅಂತ ಹೇಳಿದರು. ಸೊ ನನಗೆ ಗೊತ್ತಾಗ್ತಲ್ಲ ಯಾವುದು ಅಂದ್ಬಿಟ್ಟು. ಸೊ ನಿಮಗೆ ಗೊತ್ತಿದ್ದರೆ ಹೇಳಿ, ಇಲ್ಲಾಂದರೆ ಇನ್ನೊಂದು ನೆಕ್ಸ್ಟ್ ಯಾವಾಗಾದ್ರೂ ಬ್ಲಾಗ್ ಮಾಡಿದಾಗ ನಾನು ಹೇಳ್ತೀನಂತೆ. ನಾವೀಗ ಸಡನ್ನಾಗಿ ಏನೋ ಆಚೆ ಕಡೆ ಹೋಗಬೇಕು, ಇದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಅಂದಾಗ, ಸೊ ಆ ಟೈಮಲ್ಲಿ ನಾವು ಅದು ಅಲ್ಲಿಗೆ ಹೋಲ್ಡ್ ಮಾಡ್ಬೋದು, ಬಂದುಬಿಟ್ಟು ಮತ್ತೆ ರನ್ ಮಾಡ್ಬೋದು ಅಂತ ಹೇಳಿದರು. ಯಾವುದು ಅಂತ ನನಗೆ ಎಕ್ಸಾಕ್ಟ್ಲಿ ಗೊತ್ತಾಗ್ತಿಲ್ಲ, ನೋಡಿಬಿಟ್ಟು ನಾನು ತಿಳ್ಕೊಂಡು ಹೇಳ್ತೀನಿ ನಂತರ. ಆದರೆ ಈಗ ನಾನು ನಿಮಗೆ ಹೇಳಿದ್ನಲ್ಲ ಫ್ರೆಂಡ್ಸ್, ಇದು ನೋಡಿ ವೇಸ್ಟು ಎಲ್ಲ ಬರ್ತಾಯಿದೆ ನೋಡಿ. ಅದು ನೋಡಿ ಗಲೀಜು ನೋಡಿ ಎಷ್ಟು ಹಿಂಗೆ ಬರ್ತಿದೆ, ಎಲ್ಲ ಬಿಸಿ ಬಿಸಿ ನೀರೇ ಇದು, ಕೈಯೆಲ್ಲ ಬಿಸಿ ಬಿಸಿ ಆಗ್ತದೆ. ನಾರ್ಮಲ್ ನಾವು ಸ್ನಾನ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಟೆಂಪ್ರೇಚರ್ ಅಷ್ಟಿದೆ. ಸೊ ಎಲ್ಲ ಚೆನ್ನಾಗಿ ನೀಟಾಗಿ ಕೊಳೆ ಹೋಗ್ತಾಯಿದೆ. ಈಗ ಇದೆಲ್ಲ ಹೋಯ್ತು. ಈಗ ಅಲ್ಲಿ ತೋರಿಸ್ತೀನಿ ಬನ್ನಿ. ಈಗ ಇಲ್ಲಿ ನೋಡಿ, ಒನ್ ಟೈಮ್ ಎಲ್ಲ ಹೋಯ್ತಲ್ಲ, ಒಂದು ನಿಮಿಷ ಡ್ರೈನ್ ಆಗುತ್ತೆ ಹಾಗೆ ನಿಧಾನಕ್ಕೆ, ಮತ್ತೆ ನೀರು ತಗೊಳುತ್ತೆ. ಇದು ಇನ್ನೂ ಇದೆ ಪ್ರೊಸೀಜರು. ಇಲ್ಲೆಲ್ಲ ನೋಡಿ ಲಿಕ್ವಿಡ್ ಹಾಗೆ ನೋಡಿ ಎಲ್ಲ ಡ್ರೈನ್ ಆಯಿತು. ಈಗ ಇದೆಲ್ಲ ಬಿಸಿಯಾಗಿದೆ, ಸ್ವಲ್ಪ ಟಚ್ ಮಾಡೋಕ್ಕೆ ನಾರ್ಮಲ್ ಬಿಸಿ ಇದೆ, ಅಷ್ಟು ಬಿಸಿ ಏನಿಲ್ಲ. ಸೊ ಈಗ ಡ್ರೈನ್ ಆಗ್ತಾ ಇದೆ ಒಂದು ರೌಂಡು, ಮತ್ತು ಇನ್ನೊಂದು ಸ್ವಲ್ಪ ಮತ್ತೆ ಒಂದು ಟೈಮ್ ನೀರು ಬರುತ್ತೆ ಇದಕ್ಕೆ. ಅದರಲ್ಲಿ ಟೆಂಪ್ರೇಚರ್ ಬಿಸಿ ಆಗೋವರೆಗೂ ನೀರು ಇದನ್ನು ಈ ಥರ ರನ್ ಮಾಡಿಸ್ತಾನೇ ಇರುತ್ತೆ. ಆಮೇಲೆ ಬಟ್ಟೆಗಳು ಒಂದಕ್ಕೊಂದು ಯಾವುದೇ ರೀತಿ ಅದು ನೋಡಿ ಟಚ್ ಆಗಿಲ್ಲ, ಅಂದರೆ ಸುತ್ಕೊಂಡಿಲ್ಲ, ಎಲ್ಲ ಸಪ್ರೇಟಾಗಿ ಇದ್ದಾವೆ. ಯಾಕಂದರೆ ಇಲ್ಲಿ ಆ್ಯಂಟಿ ಟ್ಯಾಂಗಲ್ಲು ಕೊಂತ ರಿಂಕಲ್ ಕೊಟ್ಟಿದ್ದೀವಲ್ಲ, ಹಾಗಾಗಿ. ಮತ್ತು ಇದಕ್ಕೆ ಎನಿ ಟೈಮ್ ನೀರು ಸಪ್ಲೈ ಚೆನ್ನಾಗಿ ಬರ್ತಾ ಇದೆಯಾ ನೋಡ್ಕೊತಾನೆ ಇರಬೇಕು. ಯಾಕಂದರೆ ನಿಮ್ಮದು ಸಿಂಟೆಕ್ಸಲ್ಲಿ ನೀರು ಎಷ್ಟು ಕಡಿಮೆ ಏನಾದರೂ ಆದರೆ ನೀವು ಮೋಟ್ರ್ ಏನಾದರೂ ಆನ್ ಮಾಡ್ಕೊಳ್ಳೋಗಿದ್ರೆ ಡೈರೆಕ್ಟ್ ಬೇಗನೆ ಆನ್ ಮಾಡ್ಕೊಂಡು ಬಿಟ್ಕೊಂಡಿರಿ. ಯಾಕಂದರೆ ಲಾಸ್ಟ್ ಮೂಮೆಂಟ್ ಮತ್ತು ರನ್ ಆಗ್ತಾ ಇರುತ್ತೆ ನೀರು ಬೇಕಾಗುತ್ತೆ. ನೀರಿಲ್ಲ ಅಂದರೆ ಇದು ಕೀಳೋದಿಲ್ಲ, ಅದ್ರ ಪಾಡಿಗೆ ರನ್ ಆಗ್ತಾ ಇರುತ್ತೆ. ಹಾಗಾಗಿ ಸೊ ನೀರು ಫುಲ್ಲಾಗಿದೆಯಾ ಸಿಂಟೆಕ್ಸಲ್ಲಿ ಅನ್ನೋದನ್ನು ನೋಡ್ಕೊಂಬಿಟ್ಟು ಕನ್ಫರ್ಮೇಷನಲ್ಲಿ ಮಾಡಿ ಅಂತ. ಸೊ ಮತ್ತು ಇಲ್ಲಿಂದ ನಾವು ನೀರೆಲ್ಲ ಎಕ್ಸ್ಟ್ರಾ ಇನ್ನೂ ಉಳಿದ್ರೆ ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ, ಇದನ್ನು ಓಪನ್ ಮಾಡಿಬಿಟ್ಟು ನಾವು ತೆಗಿಬೋದು. ಜಸ್ಟ್ ನಿಧಾನಕ್ಕೆ ಪ್ರೆಸ್ ಮಾಡಿ ತೆಗೀರಿ, ಸಾಕು ಬಂದುಬಿಡುತ್ತೆ. ಇದರಲ್ಲಿ ವೇಸ್ಟೇಜ್ ಜಸ್ಟ್ 1 ಲೋಟದಷ್ಟು ನೀರು ಇರುತ್ತೆ ಅಂತ ಹೇಳ್ತಾರೆ ಇದರಲ್ಲಿ. ಸೊ ಇದನ್ನು ತೆಗೆದುಬಿಟ್ಟು ಇದನ್ನು ಓಪನ್ ಮಾಡಿದರೆ ಇಲ್ಲೊಂದು ನೀರು ಬರುತ್ತೆ. ಈ ರನ್ನಿಂಗಲ್ಲಿ ಬೇಡ, ಆಫ್ ಆದಮೇಲೆ ನೋಡೋಣಂತೆ. ಸೊ ಇದನ್ನು ಕೂಡ ಅಷ್ಟೇ ಟರ್ನ್ ಮಾಡಿ, ಇಲ್ಲಿ ಗಲೀಜೆಲ್ಲ ಅಂದರೆ ಕಾಯಿನು ಮತ್ತು ಬಟ್ಟೆದು ಒಂದು ಥ್ರೆಡ್ಡು ಆ ಥರದ್ದೆಲ್ಲ ಬಂದು ಇಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಕೂಡ ನಾವು ಈ ಥರ ಟರ್ನ್ ಮಾಡಿ ತೆಗೆದು ಮತ್ತು ಇಲ್ಲಿ ನೋಡಿ ಚೆಕ್ ಮಾಡಿ ಬ್ರಷಿಂದ ಎಲ್ಲ ಕ್ಲೀನ್ ಮಾಡಿ ವೀಕ್ಲಿ ಒನ್ಸು ಅಥವಾ 15 days ಒನ್ಸ್ ಇದನ್ನು ನಾವು ರನ್ ಮಾಡ್ತಾ ಇರಬೇಕು. ಅವಾಗ ಡ್ರಮ್ಮು ನೀಟಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ನಾನು ಆಲ್ರೆಡಿ 1 ಟೈಮ್ ಮಾಡಿದ್ದೀನಿ ಇದನ್ನು. ಈಗ ನೋಡಿ ರನ್ ಎಷ್ಟು ಫಾಸ್ಟ್ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಡ್ರೈನ್ ಆಗ್ತಾ ಇರುತ್ತೆ. ಈಗ ಟೈಮ್ ಬಂದು ಇನ್ನು 26 ಮಿನಿಟ್ಸ್ ಇದೆ. ಆಗಲೇ ನಾವು 59 ಮಿನಿಟ್ಸಲ್ಲಿ ನೋಡಿದ್ವಲ್ಲ, ಈಗ ನೋಡಿ 26 ಮಿನಿಟ್ಸ್ ಇದೆ. ನೋಡಿ ಮತ್ತೆಲ್ಲ ಡ್ರೈನ್ ಆಯಿತು, ಎಲ್ಲ ರೆಡಿ ಆಯಿತು. ಮತ್ತೆ ಇನ್ನೊಂದು ಸರಿ ರನ್ ಆಗ್ತದೆ, ನೀರು ಇಲ್ಲಿ ಬರ್ತಾ ಇದೆ. ಸೊ ನೀರಿಗೆ ಮತ್ತೆ ಇಲ್ಲಿ ಸಪ್ಲೈ ಆಗುತ್ತೆ ಈಗ ನೆಕ್ಸ್ಟ್ ಮತ್ತೆ ಇನ್ನೊಂದು ರೌಂಡ್. ನೋಡಿ ಇವೆಲ್ಲ ಬಟ್ಟೆ ಒಂದ್ರಿಗಿಂತ ಒಂದೆಲ್ಲ ಡ್ರೈ ಆದಂಗೆ ಕಾಣ್ತಾ ಇದ್ದಾವೆ. ಬಟ್ಟೆ ಕೊಳೆ ಇನ್ನೂ 1 ಟೈಮ್ ಅದು ರನ್ ಮಾಡಬೇಕು, ಅದನ್ನೆಲ್ಲ ಹೋಗ್ಸೋಕ್ಕೆ ಅಂದ್ಬಿಟ್ಟು ಇನ್ನೂ 1 ಟೈಮ್ ತಗೊಳ್ತಾ ಇದ್ದೆ. ಸೊ ಫಸ್ಟ್ ಯೂಸ್ ಮಾಡ್ತಾ ಇರ್ತೀವಲ್ಲ, ಆ ಟೈಮಲ್ಲಿ ಗೊತ್ತಾಗೋದಿಲ್ಲ ನಮಗೆ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ನಾನು ಇನ್ ಡೀಟೇಲಾಗಿ ಇವತ್ತು ಈ ಒಂದು ವಾಷಿಂಗ್ ಮಿಷಿನ್ ಬಗ್ಗೆನೇ ಇನ್ಫಾರ್ಮೇಷನ್ ಕೊಡೋಣ ಅಂದ್ಬಿಟ್ಟು ಸೊ ನಾನಿವತ್ತು ಎಲ್ಲರಿಗೂ ಹೆಲ್ಪ್ ಕೂಡ ಆಗುತ್ತೆ. ಫಸ್ಟ್ ಮಾಡೋರಿಗೂ ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಇರೋರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಹಾಗೆಯೇ ಕಂಪ್ನಿ ಯಾವ್ದು ತೊಗೋಬೇಕು ಯಾವುದಿಲ್ಲ ಅನ್ಕೋತಾ ಇರ್ತಾರಲ್ಲ, ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ. ಈಗ
ಫ್ರೆಂಡ್ಸ್ ಕಂಪ್ನಿ ಬಂದು ಇದೇ ಅಥವಾ ಅದೇ ಅಂದ್ಬಿಟ್ಟು ಯಾವುದೇ ರೀತಿ ಇಲ್ಲ, ನಿಮ್ಮ ಚಾಯ್ಸ್. ನಿಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೋ ಅದು ನೀವು ತೊಗೋಬೋದು. ಬಟ್ ನಾವಿಲ್ಲಿ ತೊಗೊಂಡಿರೋದು ಈ ಬಾಶ್ದು. ಬಟ್ ಪ್ರತಿಯೊಂದು ಎಲ್ಲನೂ ಫ್ರಂಟ್ ಲೋಡು ಸೇಮ್ ಇರ್ತವೆ, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ, ಎಲ್ಲ ಸೇಮ್ ಟು ಸೇಮ್ ಇರ್ತವೆ. ಇನ್ಫಾರ್ಮೇಷನ್ ಆಗಲಿ ಫೀಚರ್ಸ್ ಆಗಲಿ ಎಲ್ಲ ಸೇಮ್ ಇರುತ್ತೆ. ಆಮೇಲೆ ಇಲ್ಲಿ ರಬ್ಬರ್ ಕೊಟ್ಟಿದ್ದಾರೆ, ಇದು ರಬ್ಬರ್ ಇದು ವಾಶ್ ಮಾಡುವಾಗ ಅಂದರೆ ಎಂಡಲ್ಲಿ ತೋರಿಸ್ತೀನಿ ಅಂತ ಯಾವ ಥರ ಕ್ಲೀನ್ ಮಾಡೋದು, ವಾಶ್ ಮಾಡೋದು ಅಂದ್ಬಿಟ್ಟೆಲ್ಲ ಎಂಡಲ್ಲಿ ತೋರಿಸ್ತೀನಿ. ವಾಷಿಂಗ್ ಯಾವ ಥರ ಮಾಡೋದಿದೆ, ಯಾವ ಥರ ಕ್ಲೀನಾಗಿ ಇಟ್ಕೋಬೇಕು ಅಂದ್ಬಿಟ್ಟು. ನೋಡಿ ಕೊಳೆ ಯಾವ ಥರ ಅದು ತೊಗೋತಾ ಇದೆ, ಕಳಿಸ್ತಾ ಇದೆ, ಮಾಡ್ತಾ ಇದೆ ಅಂದ್ಬಿಟ್ಟು. ಕೊಳೆ ಮಾತ್ರ ತುಂಬ ಚೆನ್ನಾಗಿ ಹೋಗುತ್ತೆ, ಹ್ಯಾಂಡ್ ವಾಶ್ಗಿಂತಲೂ ಸೂಪರ್ ಅಂತ ಹೇಳ್ಬೋದು. ಆ ಥರ ಕ್ಲೀನ್ ಮಾಡುತ್ತೆ ಇದು. ನೋಡಿ ಕಲರ್ ಬಟ್ಟೆ ಹಾಕಿದ್ದೀನಿ, ವೈಟ್ ಬಟ್ಟೆ ಹಾಕಿದ್ದೀನಿ. ಬಟ್ ಯಾವುದೇ ರೀತಿ ತೊಂದರೆ ಇಲ್ಲ, ಯಾಕಂದರೆ ಕಲರ್ ಹೋಗೋ ಯಾವ ಬಟ್ಟೆನೂ ನಾನು ಇದರೊಳಗಡೆ ಹಾಕಿಲ್ಲ ಸದ್ಯಕ್ಕೆ. ನೋಡಿ ಫ್ರೆಂಡ್ಸ್, ಇನ್ನೂ ಒಂದು 9 ಮಿನಿಟ್ಸ್ ಟೈಮ್ ಇದೆ. ಸೊ 9 ಮಿನಿಟ್ಸ್ ಟೈಮ್ ಇದ್ದರೂ ಕೂಡ ಈಗ ಇದನ್ನ ಅದು ಡ್ರೈ ಆಗಿ ನೀರೆಲ್ಲ ತೊಗೋತಾನೇ ಇದೆ, ನೀರು ಹಾಕ್ತಾ ಇದೆ. ಸೊ ಈಗ ಆಲ್ರೆಡಿ ಒಂದು 3 ಟೈಮ್ಸ್ ಅಂತೂ ಹಾಕಾಯಿತು. ನೀರನ್ನು ತೊಗೊಂಡು ಬಿಸಿ ಮಾಡಿಕೊಂಡು ಡ್ರೈನ್ ಮಾಡಿ ಮತ್ತೆ ವಾಪಸ್ ವೇಸ್ಟ್ ನೀರೆಲ್ಲ ಅಲ್ಲಿಗೆ ವಾಶ್ರೂಮಿಗೆ ಅಂದ್ಬಿಟ್ಟು ಹಾಕಾಯಿತು. ಈಗ ಇನ್ನೂ ಒಂದು 8 ಮಿನಿಟ್ಸಿಗೆ ತೋರಿಸ್ತಾ ಇದೆ. ಸೊ ಇನ್ನು 8 ಮಿನಿಟ್ಸ್ ಇದೆ. ಅಷ್ಟರಲ್ಲಿ ಚೆನ್ನಾಗಿ ಎಂಡ್ ಆಫ್ ದ ಟೈಮ್ ಅಲ್ವ, ಚೆನ್ನಾಗಿ ಬರೀ ನೀರು ಮಾತ್ರ ತೊಗೊಂಡು ಎಲ್ಲ ಲಿಕ್ವಿಡ್ ಎಲ್ಲ ಖಾಲಿಯಾಗಿರುತ್ತೆ. ಈಗ ನೀರು ತೊಗೊಂಡು ಚೆನ್ನಾಗಿ ಜಾಲಾಡಿಸಿ ಅದನ್ನೆಲ್ಲ ನೀರು ಹಾಕಿ ಚೆನ್ನಾಗಿ ಡ್ರೈನ್ ಮಾಡಿ ಕೊಡುತ್ತೆ. ಈಗ ಎಲ್ಲ ವಾಶ್ ಮಾಡಿ ಒಣಗಿಸ್ಬಿಟ್ಟು ಕೊಡುತ್ತೆ. ಸ್ವಲ್ಪ ನಾವು ಬಿಸಿಲಿಗೆ ಅಥವಾ ಗಾಳಿಗೆ ಆರಾಕೊಂಡ್ರೆ ಸಾಕು, ಒಣಗಿಬಿಡುತ್ತೆ ಬಟ್ಟೆ. ಸೊ ನೋಡಿ, ಯಾವುದೇ ರೀತಿ ಡಿಟರ್ಜೆಂಟ್ ಇಲ್ಲ, ಲಿಕ್ವಿಡ್ಡು ಏನೂ ಇಲ್ಲ, ಬರೀ ನೀರು ಮಾತ್ರ ರನ್ ಆಗ್ತಾ ಇರೋದು. ಈಗ ಅಲ್ವಾ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಬರೀ ನೀರು ಮಾತ್ರ ತೊಗೋತಾ ಇದೆ, ಹಾಗೆ ನೀರು ಮಾತ್ರ ರನ್ ಆಗ್ತಾಯಿದೆ. ಎಲ್ಲ ಜಾಲಾಡಿಸ್ತಾ ಇದೆ ಚೆನ್ನಾಗಿ ಬಿಸಿನೀರಲ್ಲಿ. ಬಟ್ಟೆನೆಲ್ಲ ಜಾಲಾಡಿಸಿ ಮೇಲಿಂದ ಕೆಳಗಿಂದ ಮೇಲೆ ಅಂದ್ಬಿಟ್ಟು ಜಾಲಾಡಿಸಿ ಈಗ ಅದನ್ನು ಡ್ರೈ ಮಾಡೋಕ್ಕೆ ರೆಡಿ ಮಾಡುತ್ತೆ. ಈಗ ನೋಡಿ 2 ನಿಮಿಷ ಟೈಮ್ ಇದೆ. ಈ ಒಂದು 2 ನಿಮಿಷದಲ್ಲಿ ಈಗ ಈ ಥರ ರನ್ ಆಗ್ತಾ ಇದೆ. ಸೊ ನೋಡ್ಬೋದು, ಆ ಸೈಡು ಕೂಡ ಇರೋದು ಕೂಡ ಕಾಣ್ತಾ ಇದೆ, ಆ ಥರ ಫುಲ್ ರನ್ ಆಗ್ತಾ ಇದೆ. ಡ್ರಮ್ಮು ಆ ಸೈಡ್ ಇರೋದು ನಮಗೆ ರಿಫ್ಲೆಕ್ಷನ್ ಆಗ್ತಾ ಇದೆ ನೋಡಿ. ಸೊ ನಾನು ಆ್ಯಕ್ಚುಲಿ ಇದು ನಿಮಗೆಲ್ಲ ತೋರಿಸ್ಬೇಕಂತಲೇ ನಿಧಾನಕ್ಕೆ ಅದ್ರ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಡ್ರೈ ಆಗೋಯ್ತು. ಇನ್ನು ಒಂದು 2 ನಿಮಿಷದಲ್ಲಿ. ಸೊ ಈಗ ಬಂತು ಇನ್ನು ಒಂದೇ 1 ನಿಮಿಷ ಇದೆ. ಸೊ ತೆಗಿಬೇಕು, ಇನ್ನೂ ಒಂದು ರೌಂಡ್ ಆಗುತ್ತೆ. ಅದಾದಮೇಲೆ ಓಕೆ, ಇಲ್ಲ ಎಂಡ್ ಅಂತ ಬಂದುಬಿಡ್ತು. ಇವಾಗ ನಾವಿದನ್ನು ಓಪನ್ ಮಾಡಿದರೆ ಡೋರ್ ಓಪನ್ ಆಯಿತು. ಬಟ್ಟೆಗಳು ತೋರಿಸ್ತೀನಿ. ನೋಡಿ ಎಷ್ಟು ಸಪ್ರೇಟಾಗಿದ್ದಾವೆಲ್ಲ ಬಟ್ಟೆಗಳು, ಯಾವುದೋ ಒಂದಕ್ಕೊಂದು ಹೊಂದ್ಕೊಂಡಿಲ್ಲ. ನೋಡಿ ಬಟ್ಟೆ ನೋಡಿ ಎಷ್ಟು ಆಲ್ಮೋಸ್ಟ್ ಡ್ರೈ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ವೆಟ್ ಅನಿಸುತ್ತೆ ಅಷ್ಟೇ, ಆಲ್ಮೋಸ್ಟ್ ಡ್ರೈ ಆಗಿದೆ. ಸೊ ಒಂದಕ್ಕೊಂದು ರಿಂಕಲ್ಸ್ ಆಗಿಲ್ಲ, ಸುತ್ಕೊಂಡಿಲ್ಲ, ಎಷ್ಟು ನೀಟಾಗಿ ಬಿಟ್ಟಿದೆ ನೋಡಿ ಎಲ್ಲ. ಸೊ ಇದನ್ನು ಟಬ್ಬಿಗೆ ಹಾಕ್ಕೊಂಡ್ಬಿಟ್ಟು ಈಗ ಸೊ ಬಟ್ಟೆ ಎಲ್ಲ ತೊಗೊಂಡಾಯಿತು. ಈಗ ಇದನ್ನು ಇಲ್ದಿದ್ದೀರ ಮಿಕ್ಸಲ್ಲಿ ಇದು ಆಫ್ ಮಾಡಿಬಿಡೋಣ. ಯಾಕಂದರೆ ಇಲ್ಲಿ ಕೆಲಸ ಆಯ್ತಲ್ಲ ಸದ್ಯಕ್ಕೆ. ಇದು ಆಫ್ ಮಾಡಿ ಸ್ವಿಚ್ ಕೂಡ ಆಫ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು, ಬಂದ್ಬಿಟ್ಟು ಮಾಡ್ತೀನಂತೆ. ನೋಡ್ಬೋದು, ಇದು ಒಂದೊಂದರಲ್ಲಿ ಒಂದೊಂದು ಥರ ತೋರಿಸ್ತಾ ಇರುತ್ತೆ ಮೆಜರ್ಮೆಂಟ್ ಎಲ್ಲ. ಇಲ್ಲಿ ಕ್ವಿಕ್ಕಿಗೆ 50 ಮಿನಿಟ್ಸು 2 kg ಹಾಕಬೇಕು. ಹಾಗೆ ನೆಕ್ಸ್ಟ್ಗೆ ಆ್ಯಂಟಿ ಬ್ಯಾಕ್ಟೀರಿಯಾ ಅದಕ್ಕೆ 6.5 kgವರೆಗೂ ಹಾಕ್ಬೋದು. 2.39 ಮಿನಿಟ್ಸ್ ಅಂದರೆ 2 hours 39 ಮಿನಿಟ್ಸ್ವರೆಗೂ ವರ್ಕ್ ಆಗುತ್ತೆ ಇದು. ಜೀನ್ಸು ಇದಕ್ಕೆ ಇದು ಬಂದು 1 hourವರೆಗೂ, ಇದು 4 kg ಹಿಡಿಸುತ್ತಂತೆ. 1 hour 4 minutesವರೆಗೂ ರನ್ ಆಗುತ್ತೆ. ಸ್ಪೋರ್ಟ್ಸ್ ವೇರ್ ಬಂದು 2 kg ಹಿಡಿಸುತ್ತೆ. ಇದು ಬಂದು 42 minutesವರೆಗೂ. ಇದೇ ಥರ ಪ್ರತಿಯೊಂದು ಇದರಲ್ಲಿ ತೋರಿಸುತ್ತೆ. ಅದೇ ಆಟೋಮೆಟಿಕ್ ತೋರಿಸ್ಬಿಡುತ್ತೆ ಇಲ್ಲಿ ಎಷ್ಟು kg ಇರಬೇಕು, ಎಷ್ಟು ಕ್ಲಾತ್ ಹಾಕಬೇಕು, ಎಷ್ಟು kg ಇರಬೇಕು ಅಂದ್ಬಿಟ್ಟು. ಇಷ್ಟ ಇದು. ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ.
ಸೊ ಈಗ ಪೈಪ್ಗಳೆಲ್ಲ ಸುತ್ತಿಟ್ಬಿಟ್ಟಿದ್ದೀನಿ. ಇಲ್ಲಿ ನನಗೆ ಇಡೋದಕ್ಕೆ ಆಪ್ಷನ್ ಇಷ್ಟೇ ಇರೋದು, ಸೊ ಹೀಗೆ ಇಟ್ಕೊಂಡಿದ್ದೀವಿ. ಸೊ ಬನ್ನಿ ಈಗ ಡ್ರಮ್ಮನ್ನು ಕ್ಲೀನ್ ಮಾಡೋಣ. ಈಗ ಇದಕ್ಕೊಂದು ಕಾಟನ್ ಬಟ್ಟೆ ಥರ ತೊಗೊಂಡ್ಬಿಟ್ಟಿದ್ದೀನಿ. ಸ್ವಿಚ್ಚು ಕೂಡ ಎಲ್ಲ ತೆಗೆದುಬಿಟ್ಟು ಆಮೇಲೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸೊ ನೋಡಿ, ಇದನ್ನು ಫಸ್ಟ್ ಹೊರಗಡೆ ಇದನ್ನೆಲ್ಲ ನೀಟಾಗಿ ಈ ಥರ ಗ್ಲಾಸನ್ನು ಒರೆಸ್ಕೊಂಡ್ಬಿಡೋಣ. ನಾನು ಫಸ್ಟ್ ಟೈಮ್ ಈಗ ಸೊ ಅದಾದಮೇಲೆ ಡ್ರಮ್ಮು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಈ ಪೈಪ್ ಇದೆ ನೋಡಿ, ಈ ಪೈಪು ಇದನ್ನು ಮೇನು ನಾವು ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಸೊ ಇದನ್ನು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಹಾಗೆಯೇ ಡಸ್ಟ್ ಉಳಿದ್ಬಿಡುತ್ತೆ, ಆಮೇಲೆ ಕೊಳೆ ಎಲ್ಲ ಉಳಿದ್ಬಿಡುತ್ತೆ. ಇಲ್ಲಿ ಗ್ಯಾಪ್ ಇದೆ, ಈ ಗ್ಯಾಪನ್ನು ಸ್ವಲ್ಪ ಈ ಥರ ರಬ್ಬರ್ ಈ ಕಡೆ ಈ ಥರ ಎಳ್ಕೊಂಡ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡ್ಕೋಬೇಕು. ಫುಲ್ ಅಪ್ತಿ ನಾವು ಎಲ್ಲ ಕಡೆ ರಬ್ಬರ್ನು ಕೂಡ ಎಳೆದು ಸೊ ಹಾಗೆಯೇ ಆಟೋಮೆಟಿಕ್ ಬಂದುಬಿಡುತ್ತೆ ಅದನ್ನು ಆರಾಮಾಗಿ. ಸೊ ಈ ಥರ ಕ್ಲೀನ್ ಮಾಡಿಕೊಂಡಾಗ ಇದು ಕ್ಲೀನಾಗಿರುತ್ತೆ. ಯಾವುದೇ ರೀತಿ ಇಲ್ಲಿ ಬೂಸ್ಟ್ ಬಂದಂಗೆ ಆಗೋದು, ಪಾಚಿ ಕಟ್ದಂಗೆ ಆಗೋದು ಆ ಥರ ಎಲ್ಲ ಆಗೋದಿಲ್ಲ ಅಂತ. ಸೊ ಇದನ್ನು ಕ್ಲೀನ್ ಮಾಡೋಕ್ಕೆ ಹೇಳ್ತಾರೆ. ಇದು ಮತ್ತೆ ಸೌದು ಹೋದರೆ ಕಂಪ್ನಿಯಿಂದ ಈ ರಬ್ಬರನ್ನು ಅವರು ಕೊಡೋದಿಲ್ಲ. ವಾರಂಟಿ ಆಗಲಿ ಗ್ಯಾರಂಟಿ ಆಗಲಿ ಕವರ್ ಆಗೋದಿಲ್ಲ. ಈ ರಬ್ಬರು ಸಪ್ರೇಟಾಗಿ ತೊಗೋಬೇಕಾಗುತ್ತೆ. ಮತ್ತು ಇದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕು. ಮತ್ತು ಈ ಥರ ಸಿಗೋದು ಸ್ವಲ್ಪ ಕಷ್ಟನೇ. ಅದಕ್ಕೇ ನಮ್ಮ ಹತ್ರ ಇದ್ದಾಗಲೇ ನಾವು ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ. ಸೊ ಇಷ್ಟೆಲ್ಲ ಆಯ್ತಲ್ಲ ಈಗ. ಸೊ ಇದನ್ನು ಹೀಗೆ ಒಂದು 10 to 15 ಮಿನಿಟ್ಸ್ ಇಟ್ಟು ಫುಲ್ ಡೇ ಬಿಟ್ಟರೆ ಏನು ತೊಂದರೆ ಇಲ್ಲ ಆಗೆಲ್ಲ ಒಂದು ಅರ್ಧ ಗಂಟೆ ಬಿಟ್ಟಿರ್ತೀನಿ ಅಂದರೂ ಓಕೆ, ಇಷ್ಟು ಬಿಡಬೇಕು. ನೆಕ್ಸ್ಟು ಇಲ್ಲಿ ಡೌನಲ್ಲಿ ಒಂದು ಚಿಕ್ಕದೊಂದು ಬಾಕ್ಸ್ ಥರ ತೋರಿಸಿದ್ನಲ್ಲ ನಿಮಗೆ, ಅದನ್ನು ತೋರಿಸ್ತೀನಿ ಬನ್ನಿ. ಅದರಲ್ಲಿ ಸ್ವಲ್ಪ ನೀರು ಸ್ಟೋರೇಜ್ ಆಗಿರುತ್ತೆ, ಅದನ್ನು ತೆಗೆಯೋಣಂತೆ. ಇದನ್ನು ಇಲ್ಲೊಂದು ಚಿಕ್ಕದಾಗಿತ್ತಲ್ಲ ಸ್ಪೇಸು, ಸೊ ಇದನ್ನು ಈಗ ಓಪನ್ ಮಾಡಿಕೊಂಡು ಇವಾಗ ಈ ರಬ್ಬರನ್ನು ತೆಗಿತೀನಿ. ಇದರಲ್ಲಿ ನೀರಿರುತ್ತೆ, ತೆಗೆಯೋಣಂತೆ, ತೋರಿಸ್ತೀನಿ. ಈ ಥರದೊಂದು ಚಿಕ್ಕದೊಂದು ಬೌಲ್ ಥರ ತೊಗೊಂಡಿದ್ದೀನಿ. ಇದರಲ್ಲಿ ಜಾಸ್ತಿ ನೀರಿರಲ್ಲ ಅಂತ. ನೋಡಿ ಎಷ್ಟು ನೀರು ಬಂದಿತ್ತು ಇದರಲ್ಲಿ. ಇದು ವೇಸ್ಟೇಜ್ ಇರುತ್ತಲ್ಲ, ಅದು ಆ ನೀರು ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ. ಸೊ ಈಗ ಇದನ್ನು ಕ್ಲೋಸ್ ಮಾಡಿ ಹಾಕೋಣ. ಹಾಗೆಯೇ ಇದು ಕೂಡ ತೆಗಿಯೋಕ್ಕೆ ಬರುತ್ತೆ. ಸ್ವಲ್ಪ ಟೈಟ್ ಇದೆ. ಈಗ ನಾನು ಇದನ್ನ ತೆಗಿಯೋಕೆ, ಯಾಕಂದರೆ ನೀರೇನಷ್ಟು ಗಲೀಜಾಗಿ ಬಂದಿಲ್ಲ. ಇಟ್ಸ್ ಓಕೆ, ಡ್ರಮ್ ಏನು ತೊಂದರೆ ಇಲ್ಲ ಅಂತ ಅನಿಸ್ತಾ ಇದೆ ಈಗ. ಸೊ ಹಾಗಾಗಿ ಇದನ್ನು ಹೀಗೆ ಬಿಡ್ತೀನಿ. ಇನ್ನೊಂದಿನ ನಾನು ತೆಗೆದುಬಿಟ್ಟು ಮಾಡ್ತೀರಂತೆ. ಸೊ ಇದು ನೋಡಿ ತುಂಬ ವೇಟ್ಲೆಸ್ ಇರುತ್ತೆ. ರಫಾಗಿ ಯೂಸ್ ಮಾಡಬಾರ್ದು. ಇದನ್ನು ತುಂಬ ಸ್ಮೂತಾಗಿ ಯೂಸ್ ಮಾಡಬೇಕು. ನಾವು ರಫಾಗಿ ಯೂಸ್ ಮಾಡಿದ್ರೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡಿದರೆ ಹಾಗೇನೇ ಇಲ್ಲಿರುತ್ತೆ. ಇದು ಪ್ರೆಸ್ ಮಾಡಿ ಎಳೆದ್ರೆ ಬರುತ್ತೆ, ಪ್ರೆಸ್ ಮಾಡಿ ಕ್ಲೋಸ್ ಮಾಡಿದರೆ ಆಗುತ್ತೆ ಅಷ್ಟೇ. ಇದು ಇಷ್ಟೇ ಇದರದ್ದು ಕ್ಲೀನಿಂಗು. ಹಾಗೆ ಇಲ್ಲೊಂದಿದೆ. ಸೊ ಇದನ್ನು ಕೂಡ ನಾವು ವಾಶ್ ಮಾಡಿದ್ಮೇಲೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಇದನ್ನು ಕೂಡ ರಿಮೂವ್ ಮಾಡ್ಬೋದು. ಇದು ಕೂಡ ಸೊ ತೋರಿಸ್ತೀನಿ. ಫಿಂಗರ್ ಪ್ರಿಂಟ್ ಇದೆಯಲ್ಲ, ಈ ಥರ ಪ್ರೆಸ್ ಮಾಡಿ ಎಳೆದ್ರೆ ಸಾಕು, ಇದು ಕೂಡ ಬಂದ್ಬಿಡುತ್ತೆ. ಈಗ ನೋಡಿದ್ರಲ್ಲ, ಇದನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕು. ಇಲ್ಲೆಲ್ಲ ನೀರಿದೆ ನೋಡಿ. ಸೊ ಬೆಟರ್ ಒಂದು ಬಟ್ಟೆಯಿಂದ ನಾವು ಕ್ಲೀನ್ ಮಾಡ್ಕೊಬಿಡೋಣ. ಬಟ್ಟೆ ಎಲ್ಲ ಆಗ್ತೆ. ಇದೆಲ್ಲ ಕೆಲಸ ನೀವು ವಯರನ್ನು, ಅಂದರೆ ಪ್ಲಗ್ಗಿಂದ ವೈರ್ ತೆಗೆದ ಮೇಲೇ ಈ ಕೆಲಸ ಮಾಡಬೇಕು. ನಾನು ಆಲ್ರೆಡಿ ತೆಗ್ದಿದ್ದೀನಿ. ಸೊ ಇದು ಬಂದು ಚಾರ್ಜರ್, ಅದು ಮೊಬೈಲ್ ಚಾರ್ಜರು. ಸೊ ಹಾಗಾಗಿ ಹೇಳ್ತಾ ಇರೋದು, ಯಾಕಂದರೆ ಕರೆಂಟ್ ಶಾಕ್ ಹೊಡೆಯೋಂಥ ಚಾನ್ಸಸ್ಸು ಕೂಡ ಇರುತ್ತೆ, ಹೇಳೋಕ್ಕಾಗಲ್ಲ. ಸೊ ಬೆಟರ್ ನಮ್ಮ ಒಂದು ಕಾಳಜಿಯಲ್ಲಿ ನಾವಿರಬೇಕಲ್ಲ, ಸೇಫ್ಟಿಯಾಗಿ. ಹಾಗಾಗಿ ಸೊ ಇದಾದಮೇಲೆ ಹಾಗೆ ಇದನ್ನು ಕೂಡ ಕ್ಲೀನ್ ಮಾಡ್ಕೊಂಬಂದುಬಿಡ್ತೀನಂತೆ. ಇದು ಕ್ಲೀನ್ ಆಯಿತು, ನೋಡ್ಬೋದು ನೀವು. ಆಗಲೇ ಎಷ್ಟು ಇಲ್ಲೆಲ್ಲ ನೀರಿತ್ತು, ಈಗ ಎಲ್ಲ ಕ್ಲೀನ್ ಆಗಿದೆ. ಸೊ ಇಷ್ಟೇ. ಇದನ್ನು ಹಾಗೆ ಫಿಕ್ಸ್ ಮಾಡಿದರೆ ಆಯಿತು. ಫಿಕ್ಸ್ ಮಾಡಿ ಕ್ಲೋಸ್ ಮಾಡಿಬಿಡ್ಬೋದು. ಸೊ ನಾನು ಸ್ವಲ್ಪ ಇದನ್ನು ಕೂಡ ಓಪನ್ ಬಿಡ್ತೀನಿ. ಸೊ ಗಾಳಿ ಎಲ್ಲ ಹೋಗಲಿ ಒಳಗಡೆ, ಗಾಳಿ ಆಡಲಿ ಅಂತ. ಸೊ ಇಷ್ಟು. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲನ್ನು ಒಳ್ಳೊಳ್ಳೆ ಯೂಸ್ಫುಲ್ ಆದಂಥ ಒಂದು ಇನ್ಫಾರ್ಮೇಷನ್ ಸಿಕ್ತು.
ಈ ಒಂದು ವಾಷಿಂಗ್ ಮಷಿನ್ ಬಗ್ಗೆ ಅಂತ ಅನ್ಕೋತೀನಿ. ಈ ಒಂದು ಬಾಷ್ ವಾಷಿಂಗ್ ಮಿಷಿನ್ ಬಗ್ಗೆ ನಿಮಗೆ ಫುಲ್ ಆಫ್ ದಿ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ನಾನು ಕೊಟ್ಟಿದ್ದೀನಿ. ಏನಾದರೂ ಮಿಸ್ ಮಾಡಿದರೆ ಕಮೆಂಟಲ್ಲಿ ಕಮೆಂಟ್ ತಿಳಿಸಿ, ನಾನು ಆದಷ್ಟು ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಇನ್ನೂ ಏನಾದರೂ ಬ್ಲಾಗ್ ಬೇಕಾದರೆ ಹೇಳಿ, ನಾನು ಮಾಡ್ತೀನಿ ಅಂತೆ. ಥ್ಯಾಂಕ್ ಯು ಸೋ ಮಚ್ ನೋಡೋದಕ್ಕೆ ಈ ಒಂದು ಬ್ಲಾಗನ್ನು.